ಹಾಯ್ ಎವ್ರಿವನ್, ನನ್ನ ಹೆಸರು ಧನುಷ್ ಅಂತ. ನಾನು ಮರಿಮಲಪದಲ್ಲಿ ಸ್ಕೂಲಲ್ಲಿ ಓದಿದ್ದು. 8th ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆಗಿದ್ದು. MMCಗೆ ನಾನು 9th ಜಾಯ್ನ್ ಆಗಿದ್ದು. ಆವಾಗ 8th ಇದ್ದಾಗಲೇ ನಾ ಸುಮಾರು ಇದನ್ನು ಕೇಳ್ಪಟ್ಟೆ, MMC ಚೆನ್ನಾಗಿದೆ, ಅಲ್ಲಿ ಸೇರ್ಕೋಬೇಕು, ಅಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಸುಮಾರು ಸ್ಟೂಡೆಂಟ್ಸಿಂದ ಕೇಳ್ಪಟ್ಟೆ. ಅದೇ ರೀತಿ ನಾನು 9th ಜಾಯ್ನ್ ಆದೆ MMCಗೆ. ಆಮೇಲೆ ಜಾಯ್ನ್ ಆಗಿದ ತಕ್ಷಣ ಆವಾಗ ನಾನು ಹೆಂಗಿರುತ್ತೋ ಏನೋ ಒಂದ್ಸತಿನೋ ಹೋಗಿಲ್ಲ ಅಂತ ಅಂದ್ಬಿಟ್ಟು ಹೋದೆ. ಬಟ್ ಅಲ್ಲಿ ಹೋದಾಗ ಗೊತ್ತಾಯಿತು, ಇಲ್ಲಿ ಇದಕ್ಕೆ ಸ್ಕೂಲಲ್ಲಿ ಹೇಳ್ಕೊಡೋಕ್ಕಿಂತನೂ ಇನ್ನೂ ಈಸಿನೇ, ಇಲ್ಲಿ ಆರಾಮಾಗಿ ಕಲಿಬೋದು. ಪ್ರತಿ ವೀಕ್ಲಿ ಟೆಸ್ಟ್ ಮಾಡ್ತಿದ್ದರಿಂದ ಅದು ಫುಲ್ ಅನುಕೂಲ ಆಯಿತು ನಮಗೆ. ಟೆಂತ್ಗೆ ಬರ್ತಿದ್ದಂಗೆ ನಮಗೆ ಒಂದು ಗೋಲ್ ಸೆಟ್ ಮಾಡಿಕೊಟ್ರು. 625ಗೆ 625 ತೆಗಿಬೋದು, ನಿನ್ನ ಕೈಲಾಗುತ್ತೆ ಅಂತ. ಎಲ್ಲ ಟೀಚರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಪ್ರತಿ 10th ಪ್ರತಿ ವೀಕ್ಲಿ ಟೆಸ್ಟ್ ಮಾಡ್ತಾ, ಮಂತ್ಲಿ ಟೆಸ್ಟ್ ಮಾಡ್ತಾ, ಹಂಗೆ ಮಿಡ್ ಟರ್ಮ್ ಎಕ್ಸಾಮು ಆಗಿರ್ಬೋದು, ಪ್ರಿಪ್ರೇಟ್ರಿ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಟೆಸ್ಟ್ ಎಕ್ಸಾಮ್ ಮಾಡ್ತಿದ್ದಂಗೆ ತಕ್ಷಣ ಅಲ್ಲೇ ವ್ಯಾಲ್ಯೂಯೇಷನ್ ಮಾಡಿ ಪೇಪರ್ ಕೊಟ್ಟು ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಆ ಥರ ನೆಕ್ಸ್ಟು ಯಾವ ಥರ ಅದನ್ನು ಮಾಡಬೇಕು, ಯಾವ ಥರ ನೀವು ಬರೆದ್ರೆ ಈಸಿಯಾಗಿ ಸ್ಕೋರಿಂಗ್ ಮಾಡ್ಬೋದು, ಆ ಥರ ಎಲ್ಲ ಟಿಪ್ಸ್ ಹೇಳ್ಕೊಡ್ತಾಯಿದ್ರು. ಸಂಡೇಸ್ ಎಲ್ಲ ಸ್ಪೆಷಲ್ ಕ್ಲಾಸಸ್ ಎಲ್ಲ ಮಾಡಿ ರಿಸೋರ್ಸ್ ಪರ್ಸನ್ ಎಲ್ಲ ಕರೆಸ್ತಾಯಿದ್ರು. ಅದು ಸಖತ್ ಹೆಲ್ಪ್ ಆಯಿತು. ಅದೇ ರೀತಿ ಎಲ್ಲ ಟೀಚರ್ಸ್ ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ಕೋರ್ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಕ್ಲಾಸಸ್ಸು ನಡೀತಾಯಿತ್ತು. ಸೊ ಲ್ಯಾಂಗ್ವೇಜಸ್ಸು ಪ್ರತಿ ಸಂಡೇ ಮಾರ್ನಿಂಗಲ್ಲಿ ಲ್ಯಾಂಗ್ವೇಜ್ ಕ್ಲಾಸಸ್ಸು ನಡೀತಾಯಿತ್ತು. ಕೋಆರ್ಡಿನೇಟ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದನೇ ನನಗೆ ಇಷ್ಟು 625ಗೆ 625 ತೆಗೆಯೋದು ಒಂದು ದೊಡ್ಡ ಟಾರ್ಗೆಟು. ಅದನ್ನು ತೆಗೆಯೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ತೆಗಿಬೇಕಂದ್ರೆ ಫಸ್ಟಿಂದನೂ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಪ್ರತಿ ದಿನವೂ ಅವತ್ತನ್ನು ಮಾಡಿ ಅಂತ ಎಲ್ಲ ಹೇಳ್ಕೊಟ್ರು. ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಒಂದು ಕ್ಲಾಸ್ ಮಾಡಿ, ಸೆಷನ್ ಮಾಡಿ, ಅಲ್ಲಿ ಸ್ಟಡಿ ಟೈಮ್ ಟೇಬಲ್ ಮಾಡ್ಕೋಬೇಕು. ಡೈಲಿ ಅದನ್ನೇ ಫಾಲೋ ಮಾಡಬೇಕು. ಅದರ ಪ್ರಕಾರ ಒಂದು ಡೈಲಿ 2 hours ಓದಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಹಂಗೆ ನಮ್ಮ ಪೇರೆಂಟ್ಸ್ ಸಪೋರ್ಟು ಎಲ್ಲ ಇದ್ದಿದ್ದರಿಂದ ನನಗೆ 625 ಔಟ್ ಆಫ್ 625 ತೆಗಿಯೋಕ್ಕೆ ಸಾಧ್ಯ ಆಯಿತು. ನೀವು ಮಾಡ್ತೀರಾ ಅಂತ ನಂಗೆ ಗೊತ್ತು. ಥ್ಯಾಂಕ್ ಯು.